ನಮಸ್ಕಾರ, ಇದು ಆರ್ ಕನ್ನಡ ಸುದ್ದಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಒಳ ಮೀಸಲಾತಿ ಜಾರಿ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಏಪ್ರಿಲ್ 26ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಾದ ನಿರ್ಣಯ ಕೈಗೊಳ್ಳಲಾಗಿತ್ತು. ದಲಿತ ಎಡ ಬಲಕ್ಕೆ ತಲಾ ಶೇಕಡ 5.25 ಹಂಚಿಕೆ ಮಾಡಲಾಗಿತ್ತು. 56,400 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಂತೂ ಇಂತೂ ಮುದ್ರೆ ಬಿದ್ದಿದೆ. ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದರಂತೆ ನೇಮಕಾತಿ ಹಾಗೂ ಪ್ರವೇಶಾತಿಗಳಲ್ಲಿ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವಂತಹ ಶೇಕಡ 15 ಮೀಸಲಾತಿಯಲ್ಲಿ ಪ್ರವರ್ಗ ಎ, ಬಿ ಹಾಗೂ ಸಿಗಳಿಗೆ ಒಳ ಮೀಸಲಾತಿಯನ್ನ ಕ್ರಮವಾಗಿ 5.25, 5.25 ಹಾಗೂ 4.5 ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸತಕ್ಕದ್ದು ಅಂತ ಹೇಳಲಾಗಿದೆ. ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಪ್ರವೇಶಾತಿ ಸೀಟುಗಳಲ್ಲಿ ಶೇಕಡ 20ರಷ್ಟು ಹುದ್ದೆಗಳನ್ನು ಪ್ರವೇಶಾತಿ ಸೀಟುಗಳನ್ನು ಪರಿಶಿಷ್ಟ ಜಾತಿಗಳಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸೋದು ಕೂಡ ನಿರ್ಧಾರವಾಗಿದೆ. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಗಳನ್ನು ಹಾಗೂ ಪ್ರವೇಶಾತಿ ಸೀಟುಗಳನ್ನು ಪ್ರವರ್ಗ ಸಿಯ ಇತರೆ ಜಾತಿಗಳಿಗೆ ಲಭ್ಯಗೊಳಿಸತಕ್ಕದ್ದು ಅಂತ ಹೇಳಲಾಗಿದೆ. ಒಳ ಮೀಸಲಾತಿ ಜಾರಿ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಏನು ಹೊರಡಿಸಿದೆ. ಇದಕ್ಕೆ ಸಂಸದ ಗೋವಿಂದ ಕಾರಜೋಳ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ದಲಿತ ನಾಯಕರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ತವ್ರ ಮನೆ ಯಾವುದು ಅಂತ ಗೊತ್ತಿಲ್ಲ ಅಂತ ಟೀಕಿಸಿದ್ದಾರೆ. ಗಂಡನ ಮನೆಯೂ ಗೊತ್ತಿಲ್ಲ, ಗಂಡನ ಮನೆ ಹಾಗೂ ತವ್ರ ಮನೆ ವ್ಯತ್ಯಾಸ ಗೊತ್ತಿಲ್ಲದವರಿಗೆ ಏನು ಹೇಳಕ್ಕಾಗತ್ತೆ ಅಂತ ಗೋವಿಂದ ಕಾರಜೋಳ ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ತವ್ರ ಮನೆಯೂ ಗೊತ್ತಿಲ್ಲ, ಗಂಡನ ಮನೆಯೂ ಗೊತ್ತಿಲ್ಲ, ವ್ಯತ್ಯಾಸನೇ ಗೊತ್ತಿಲ್ಲ. ತವ್ರ ಮನೆ ವ್ಯತ್ಯಾಸ, ಗಂಡನ ಮನೆ ವ್ಯತ್ಯಾಸ. ಅಂಥವರು ಇವತ್ತು ಸ್ವೀಟ್ ಹಂಚ್ತಾರೆ, ಹಾಲು ಎರಿತಾರೆ. ಗೊತ್ತಿರ್ಬೇಕಲ್ಲ, ಗಂಡನ ಮನೆ ಮತ್ತು ತವ್ರ ಮನೆ ವ್ಯತ್ಯಾಸ ಗೊತ್ತಿರಲಾರ್ದವ್ರಿಗೆ ಏನು ಹೇಳಲಿಕ್ಕಾಗ್ತದೆ? ಅದಕ್ಕೆ ಅವರು ಹೇಳಿ 5.25, 5.25 ಮಾದಿಗರಿಗೆ, 5.25 ಚಲವಾದೇವ್ರಿಗೆ ಅಂತ ಹೇಳಿದಾರೆ. ಆ 0.25 ಹೆಂಗೆ ಹೊಂದಿಸ್ತಾರೆ ಅನ್ನೋದು ನನಗೆ ಹೇಳತ್ತೇಳಿ. 0.25 ಇಲ್ಲೇ ಇಲ್ಲ, 5 ಸಿಕ್ಕಂಗೆ. ಅದು ಸ್ಕ್ಯಾವೆಂಜರ್ ಪೋಸ್ಟ್ಗೆ, ಸ್ವೀಪರ್ ಪೋಸ್ಟ್ಗೆ, ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟಿಗೆ ಮಾತ್ರ ಒಳ ಮೀಸಲಾತಿ ಆಗ್ತದೆ. ಉಳಿದ ಯಾವುದೇ ಹುದ್ದೆಗೆ ಆಗೋದಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಒಂದೇ ಸಾರಿ 15ಕ್ಕಿಂತಲೂ ಹೆಚ್ಚು ಹುದ್ದೆ ಬರೋದಿಲ್ಲ. ಈಗ ಯೂನಿವರ್ಸಿಟಿ ಒಳಗೆ 1-2 ಹುದ್ದೆ ಬರ್ತಾವೆ. DSP 4-3 ಬರ್ತಾವೆ. ಅಸಿಸ್ಟೆಂಟ್ ಕಮಿಷನರ್ 4-6 ಬರ್ತಾವೆ. ತಹಸೀಲ್ದಾರ್ 8-10 ಬರ್ತಾವೆ. ಇಂಥ ಏನು ಅಸಿಸ್ಟೆಂಟ್ ಡೈರೆಕ್ಟರ್ಸು, ಇಂಥ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು ಒಂದೇ ಸಲ 10-8 ಬರೋದಿಲ್ಲ, 4-2-6 ಬರ್ತಾವೆ. ಅಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ಮೀಸಲಾತಿ ಯಾರಿಗಾಯ್ತು? ಸ್ಕ್ಯಾವೆಂಜರ್ಸ್, ಕಕ್ಕಸ ತೊಳೆಯೋನಿಗೆ, ಸಂಡಾಸ್ ತೊಳೆಯೋನಿಗೆ ಒಳ ಮೀಸಲಾತಿ, ಕಸ ಹುಡುಗುವವನಿಗೆ ಒಳ ಮೀಸಲಾತಿ, ಪೊಲೀಸ್ ಕಾನ್ಸ್ಟೇಬಲ್ಗೆ ಒಳ ಮೀಸಲಾತಿ. ಇದು ಛಿದ್ರ. ನಮಸ್ಕಾರ, ಇದು ಆರ್ ಕನ್ನಡ ಸುದ್ದಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಒಳ ಮೀಸಲಾತಿ ಜಾರಿ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಏಪ್ರಿಲ್ 26ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಾದ ನಿರ್ಣಯ ಕೈಗೊಳ್ಳಲಾಗಿತ್ತು. ದಲಿತ ಎಡ ಬಲಕ್ಕೆ ತಲಾ ಶೇಕಡ 5.25, 5.25 ಹಂಚಿಕೆ ಮಾಡಲಾಗಿತ್ತು. 56,400 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಂತೂ ಇಂತೂ ಮುದ್ರೆ ಬಿದ್ದಿದೆ. ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದರಂತೆ ನೇಮಕಾತಿ ಹಾಗೂ ಪ್ರವೇಶಾತಿಗಳಲ್ಲಿ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವಂತಹ ಶೇಕಡ 15 ಮೀಸಲಾತಿಯಲ್ಲಿ ಪ್ರವರ್ಗ ಎ, ಬಿ ಹಾಗೂ ಸಿಗಳಿಗೆ ಒಳ ಮೀಸಲಾತಿಯನ್ನ ಕ್ರಮವಾಗಿ 5.25, 5.25 ಹಾಗೂ 4.5 ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸತಕ್ಕದ್ದು ಅಂತ ಹೇಳಲಾಗಿದೆ. ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಪ್ರವೇಶಾತಿ ಸೀಟುಗಳಲ್ಲಿ ಶೇಕಡ 20ರಷ್ಟು ಹುದ್ದೆಗಳನ್ನು ಪ್ರವೇಶಾತಿ ಸೀಟುಗಳನ್ನು ಪರಿಶಿಷ್ಟ ಜಾತಿಗಳಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸೋದು ಕೂಡ ನಿರ್ಧಾರವಾಗಿದೆ. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಗಳನ್ನು ಹಾಗೂ ಪ್ರವೇಶಾತಿ ಸೀಟುಗಳನ್ನು ಪ್ರವರ್ಗ ಸಿಯ ಇತರೆ ಜಾತಿಗಳಿಗೆ ಲಭ್ಯಗೊಳಿಸತಕ್ಕದ್ದು ಅಂತ ಹೇಳಲಾಗಿದೆ.
ಮೀಸಲಾತಿ ಜಾರಿ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಏನು ಹೊರಡಿಸಿದೆ. ಇದಕ್ಕೆ ಸಂಸದ ಗೋವಿಂದ ಕಾರಜೋಳ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ದಲಿತ ನಾಯಕರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ತವ್ರ ಮನೆ ಯಾವುದು ಅಂತ ಗೊತ್ತಿಲ್ಲ ಅಂತ ಟೀಕಿಸಿದ್ದಾರೆ. ಗಂಡನ ಮನೆಯೂ ಗೊತ್ತಿಲ್ಲ, ಗಂಡನ ಮನೆ ಹಾಗೂ ತವ್ರ ಮನೆ ವ್ಯತ್ಯಾಸ ಗೊತ್ತಿಲ್ಲದವರಿಗೆ ಏನು ಹೇಳಕ್ಕಾಗತ್ತೆ ಅಂತ ಗೋವಿಂದ ಕಾರಜೋಳ ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ತವ್ರ ಮನೆಯೂ ಗೊತ್ತಿಲ್ಲ, ಗಂಡನ ಮನೆಯೂ ಗೊತ್ತಿಲ್ಲ, ವ್ಯತ್ಯಾಸನೇ ಗೊತ್ತಿಲ್ಲ. ತವ್ರ ಮನೆ ವ್ಯತ್ಯಾಸ, ಗಂಡನ ಮನೆ ವ್ಯತ್ಯಾಸ. ಅಂಥವರು ಇವತ್ತು ಸ್ವೀಟ್ ಹಂಚ್ತಾರೆ, ಹಾಲು ಎರಿತಾರೆ. ಗೊತ್ತಿರ್ಬೇಕಲ್ಲ, ಗಂಡನ ಮನೆ ಮತ್ತು ತವ್ರ ಮನೆ ವ್ಯತ್ಯಾಸ ಗೊತ್ತಿರಲಾರ್ದವ್ರಿಗೆ ಏನು ಹೇಳಲಿಕ್ಕಾಗ್ತದೆ. ಅದಕ್ಕೆ ಅವರು ಹೇಳಿ 5.25 5.25 ಮಾದಿಗರಿಗೆ 5.25 ಚಲವಾದೇವ್ರಿಗೆ ಅಂತ ಹೇಳಿದಾರೆ. ಆ 0.25 ಹೆಂಗೆ ಹೊಂದಿಸ್ತಾರೆ ಅನ್ನೋದು ನನಗೆ ಹೇಳತ್ತೇಳಿ. 0.25 ಇಲ್ಲೇ ಇಲ್ಲ, 5 ಸಿಕ್ಕಂಗೆ. ಅದು ಸ್ಕ್ಯಾವೆಂಜರ್ ಪೋಸ್ಟ್ಗೆ, ಸ್ವೀಪರ್ ಪೋಸ್ಟ್ಗೆ, ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟಿಗೆ ಮಾತ್ರ ಒಳ ಮೀಸಲಾತಿ ಆಗ್ತದೆ. ಉಳಿದು ಯಾವುದೇ ಹುದ್ದೆಗೆ ಆಗೋದಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಒಂದೇ ಸಾರಿ 15ಕ್ಕಿಂತಲೂ ಹೆಚ್ಚು ಹುದ್ದೆ ಬರೋದಿಲ್ಲ. ಈಗ ಯೂನಿವರ್ಸಿಟಿ ಒಳಗೆ 1-2 ಹುದ್ದೆ ಬರ್ತಾವೆ. DSP 4-3 ಬರ್ತಾವೆ. ಅಸಿಸ್ಟೆಂಟ್ ಕಮಿಷನರ್ 4-6 ಬರ್ತಾವೆ. ತಹಸೀಲ್ದಾರ್ 8-10 ಬರ್ತಾವೆ. ಇಂಥ ಏನು ಅಸಿಸ್ಟೆಂಟ್ ಡೈರೆಕ್ಟರ್ಸು, ಇಂಥ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು ಒಂದೇ ಸಲ 10-8 ಬರೋದಿಲ್ಲ, 4-2-6 ಬರ್ತಾವೆ. ಅಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ಮೀಸಲಾತಿ ಯಾರಿಗಾಯ್ತು? ಸ್ಕ್ಯಾವೆಂಜರ್ಸ್, ಕಕ್ಕಸ ತೊಳೆಯೋನಿಗೆ, ಸಂಡಾಸ್ ತೊಳೆಯೋನಿಗೆ ಒಳ ಮೀಸಲಾತಿ, ಕಸ ಹುಡುಗುವವನಿಗೆ ಒಳ ಮೀಸಲಾತಿ, ಪೊಲೀಸ್ ಕಾನ್ಸ್ಟೇಬಲ್ಗೆ ಒಳ ಮೀಸಲಾತಿ. ಇದು ಛಿದ್ರ. ನಮಸ್ಕಾರ, ಇದು ಆರ್ ಕನ್ನಡ ಸುದ್ದಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಒಳ ಮೀಸಲಾತಿ ಜಾರಿ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಏಪ್ರಿಲ್ 26ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಾದ ನಿರ್ಣಯ ಕೈಗೊಳ್ಳಲಾಗಿತ್ತು. ದಲಿತ ಎಡ ಬಲಕ್ಕೆ ತಲಾ 5.25 5.25 ಹಂಚಿಕೆ ಮಾಡಲಾಗಿತ್ತು. 56,400 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಂತೂ ಇಂತೂ ಮುದ್ರೆ ಬಿದ್ದಿದೆ. ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದರಂತೆ ನೇಮಕಾತಿ ಹಾಗೂ ಪ್ರವೇಶಾತಿಗಳಲ್ಲಿ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವಂತಹ 15% ಮೀಸಲಾತಿಯಲ್ಲಿ ಪ್ರವರ್ಗ ಎ, ಬಿ ಹಾಗೂ ಸಿ ಗಳಿಗೆ ಒಳ ಮೀಸಲಾತಿಯನ್ನ ಕ್ರಮವಾಗಿ 5.25 5.25 ಹಾಗೂ 4.5 ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸತಕ್ಕದ್ದು ಅಂತ ಹೇಳಲಾಗಿದೆ. ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಪ್ರವೇಶಾತಿ ಸೀಟುಗಳಲ್ಲಿ 20% ಹುದ್ದೆಗಳನ್ನು ಪ್ರವೇಶಾತಿ ಸೀಟುಗಳನ್ನು ಪರಿಶಿಷ್ಟ ಜಾತಿಗಳಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸೋದು ಕೂಡ ನಿರ್ಧಾರವಾಗಿದೆ. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಗಳನ್ನು ಹಾಗೂ ಪ್ರವೇಶಾತಿ ಸೀಟುಗಳನ್ನು ಪ್ರವರ್ಗ ಸಿಯ ಇತರೆ ಜಾತಿಗಳಿಗೆ ಲಭ್ಯಗೊಳಿಸತಕ್ಕದ್ದು ಅಂತ ಹೇಳಲಾಗಿದೆ. ಒಳ ಮೀಸಲಾತಿ ಜಾರಿ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಏನು ಹೊರಡಿಸಿದೆ. ಇದಕ್ಕೆ ಸಂಸದ ಗೋವಿಂದ ಕಾರಜೋಳ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ದಲಿತ ನಾಯಕರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ತವ್ರ ಮನೆ ಯಾವುದು ಅಂತ ಗೊತ್ತಿಲ್ಲ ಅಂತ ಟೀಕಿಸಿದ್ದಾರೆ. ಗಂಡನ ಮನೆಯೂ ಗೊತ್ತಿಲ್ಲ, ಗಂಡನ ಮನೆ ಹಾಗೂ ತವ್ರ ಮನೆ ವ್ಯತ್ಯಾಸ ಗೊತ್ತಿಲ್ಲದವರಿಗೆ ಏನು ಹೇಳಕ್ಕಾಗತ್ತೆ ಅಂತ ಗೋವಿಂದ ಕಾರಜೋಳ ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ತವ್ರ ಮನೆಯೂ ಗೊತ್ತಿಲ್ಲ, ಗಂಡನ ಮನೆಯೂ ಗೊತ್ತಿಲ್ಲ, ವ್ಯತ್ಯಾಸನೇ ಗೊತ್ತಿಲ್ಲ. ತವ್ರ ಮನೆ ವ್ಯತ್ಯಾಸ, ಗಂಡನ ಮನೆ ವ್ಯತ್ಯಾಸ. ಅಂಥವರು ಇವತ್ತು ಸ್ವೀಟ್ ಹಂಚ್ತಾರೆ, ಹಾಲು ಎರಿತಾರೆ. ಗೊತ್ತಿರ್ಬೇಕಲ್ಲ, ಗಂಡನ ಮನೆ ಮತ್ತು ತವ್ರ ಮನೆ ವ್ಯತ್ಯಾಸ ಗೊತ್ತಿರಲಾರ್ದವ್ರಿಗೆ ಏನು ಹೇಳಲಿಕ್ಕಾಗ್ತದೆ. ಅದಕ್ಕೆ ಅವರು ಹೇಳಿ 5.25 5.25 ಮಾದಿಗರಿಗೆ 5.25 ಚಲವಾದೇವ್ರಿಗೆ ಅಂತ ಹೇಳಿದಾರೆ. ಆ 0.25 ಹೆಂಗೆ ಹೊಂದಿಸ್ತಾರೆ ಅನ್ನೋದು ನನಗೆ ಹೇಳತ್ತೇಳಿ. 0.25 ಇಲ್ಲೇ ಇಲ್ಲ, 5 ಸಿಕ್ಕಂಗೆ. ಅದು ಸ್ಕ್ಯಾವೆಂಜರ್ ಪೋಸ್ಟ್ಗೆ, ಸ್ವೀಪರ್ ಪೋಸ್ಟ್ಗೆ, ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟಿಗೆ ಮಾತ್ರ ಒಳ ಮೀಸಲಾತಿ ಆಗ್ತದೆ. ಉಳಿದು ಯಾವುದೇ ಹುದ್ದೆಗೆ ಆಗೋದಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಒಂದೇ ಸಾರಿ 15ಕ್ಕಿಂತಲೂ ಹೆಚ್ಚು ಹುದ್ದೆ ಬರೋದಿಲ್ಲ. ಈಗ ಯೂನಿವರ್ಸಿಟಿ ಒಳಗೆ 1-2 ಹುದ್ದೆ ಬರ್ತಾವೆ.
DSP 4-3 ಬರ್ತಾವ, ಅಸಿಸ್ಟೆಂಟ್ ಕಮಿಷನರ್ 4-6 ಬರ್ತಾವ, ತಹಸೀಲ್ದಾರ್ 8-10 ಬರ್ತಾವ. ಇಂಥ ಏನು ಅಸಿಸ್ಟೆಂಟ್ ಡೈರೆಕ್ಟರ್ಸು ಇಂಥ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು ಒಂದೇ ಸಲ 10-8 ಬರೋದಿಲ್ಲ, 4-2-6 ಬರ್ತಾವೆ. ಅಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ಮೀಸಲಾತಿ ಯಾರಿಗಾಯ್ತು? ಸ್ಕ್ಯಾವೆಂಜರ್ಸ್, ಕಕ್ಕಸ ತೊಳೆಯೋನಿಗೆ, ಸಂಡಾಸ್ ತೊಳೆಯೋನಿಗೆ ಒಳ ಮೀಸಲಾತಿ, ಕಸ ಹುಡುಗುವವನಿಗೆ ಒಳ ಮೀಸಲಾತಿ, ಪೊಲೀಸ್ ಕಾನ್ಸ್ಟೇಬಲ್ಗೆ ಒಳ ಮೀಸಲಾತಿ. ಇದು ಛಿದ್ರ